ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ನಾನು ಹರಿಯಾಲಿ ಚಿಕನ್ ಮಾಡ್ತಾ ಇದ್ದೇನೆ. ಚಿಕನ್ ಹರಿಯಾಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೆ ರೆಸಿಪಿಗಳೆಲ್ಲ ಉಂಟು, ಚೆಕ್ ಮಾಡಿ, ಒಮ್ಮೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಮೊದಲಿಗೆ ನಾನು ಚಿಕನ್ ತಗೊಂಡಿದ್ದೇನೆ, ವಿತ್ ಬೋನ್ ಚಿಕನ್ ತಗೊಂಡಿದ್ದೇನೆ. ಇದರಲ್ಲಿ 1 ರಿಂದ 1.5 kg ಚಿಕನ್ ಉಂಟು. ಇದರದೊಂದು ಇದು ಮಸಾಲ ಮಾಡುವ. ಇದಕ್ಕೆ ಮಸಾಲ ಮಾಡ್ತೇನೆ ಫಸ್ಟ್ ನಾನು. ನೋಡಿ, ಮಿಕ್ಸಿ ಜಾರಿಗೆ 8 ಕಾಯಿ ಮೆಣಸು ತಗೊಂಡಿದ್ದೇನೆ. 8 ಕಾಯಿ ಮೆಣಸು, ಒಂದು ದೊಡ್ಡ ತುಂಡು ಶುಂಠಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಮತ್ತು ನೋಡಿ, 1 ಮುಷ್ಟಿಯಷ್ಟು ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ, ಫ್ಲೇವರ್ ಚೆನ್ನಾಗಿರ್ತದಲ್ಲ. ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನೋಡಿ, ಬೆಳ್ಳುಳ್ಳಿ ನಾನು ದೊಡ್ಡದು 1.5 ಗೆಡ್ಡೆ ಹಾಕ್ಕೊಂಡಿದ್ದೇನೆ. ದೊಡ್ಡ ಗೆಡ್ಡೆ 1.5 ಗೆಡ್ಡೆಯಷ್ಟು ಹಾಕ್ಕೊಂಡಿದ್ದೇನೆ. ನೋಡಿ, ಕರಿಮೆಣಸು 1 ಸ್ಪೂನ್ನಷ್ಟು, 1 ಟೀ ಸ್ಪೂನ್ನಷ್ಟು ಕರಿಮೆಣಸು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ, ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಇದಕ್ಕೆ. ನೋಡಿ, 1 ಟೇಬಲ್ ಸ್ಪೂನಷ್ಟು ಇದು ಸೋಂಪು, ಬಡೆಸೊಪ್ಪು ಅಂತ ಹೇಳ್ತೇವಲ್ಲ, ಬಡೆಸೊಪ್ಪು ಹಾಕ್ಕೊಂಡಿದ್ದೇನೆ. ಮತ್ತು 1 ಚಮಚದಷ್ಟು ಅರಶಿನದ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೆ. ನೀರು ತುಂಬ ಹಾಕ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬದಿಯಲ್ಲಿ ಇಟ್ಕೊಳ್ತೇನೆ. ನಾನು ಮಸಾಲ ರೆಡಿಯಾಗಿದೆ. ಈಗ ಚಿಕನ್ ನೋಡಿ, ಚಿಕನ್ ಮ್ಯಾರಿನೇಷನ್ಗೆ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನಾನು ಮಸಾಲಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ, ಚಿಕನಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಮ್ಯಾರಿನೇಷನ್ಗೆ. ಮತ್ತು ಮೊಸರು ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚಿಕನ್ಗೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡಿದ್ದೇನೆ. ನಾನು ಮಸಾಲಕ್ಕೆ ಬೇರೆಯೇ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಿದ್ದರೆ ಈ ಉಪ್ಪು ಮಸಾಲಕ್ಕೆ ಹಾಕಬೇಕಂತಿಲ್ಲ, ಇದಕ್ಕೇ ಚಿಕನ್ಗೆ ಹಾಕ್ಕೊಳ್ಬೋದು. ನೋಡಿ, ಇದನ್ನೊಂದು 1/4 ಗಂಟೆಗಳ ಕಾಲ ಇಟ್ಟಿದ್ದೇನೆ ನಾನು ಮ್ಯಾರಿನೇಷನ್ಗೆ, ಉಪ್ಪು ಮತ್ತು ಮೊಸರು ಹಾಕ್ಕೊಂಡು. ಆಮೇಲೆ ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಪುನಃ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಒಂದೇ ಥರ ಕೋಟ್ ಆಗಬೇಕು. ತುಂಬ ಸೂಪರಾಗಿ ಆಗ್ತದೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ಹರಿಯಾಲಿ ಚಿಕನ್ ತುಂಬ ಚೆನ್ನಾಗಿ ಬರ್ತದೆ, ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಚಿಕನ್. ನೋಡಿ, ಚೆನ್ನಾಗಿ ಒಂದೇ ಥರ ಈವನ್ ಆಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ನಾನು ಒಂದು 20 ನಿಮಿಷಗಳ ಕಾಲ ಇಡ್ತೇನೆ ಮ್ಯಾರಿನೇಷನ್ಗೆ. 20 ನಿಮಿಷಗಳ ನಂತರ ಇದಕ್ಕೆ ನಾನು ಈಗ ನೀವು ಫ್ರೈ ಮಾಡ್ತೀರಲ್ಲ, ಫ್ರೈ ಮಾಡುವ ಟೈಮಲ್ಲಿ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಮತ್ತೊಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಬೈಂಡಿಂಗ್ ಚೆನ್ನಾಗಿ ಬರ್ತದೆ ನೀವು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ. ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಇದು ನೀವು ಮ್ಯಾರಿನೇಷನ್ ಮಾಡಿ ಇಡ್ತೀರಲ್ಲ, ಇಟ್ಟು ಫ್ರೈ ಮಾಡಲಿಕ್ಕೆ ಆಗುವಾಗ ಇದನ್ನು ಹಾಕಬೇಕು, ಮೈದಾ ಮತ್ತು ಕಾರ್ನ್ಫ್ಲೋರ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ನಾನು 1 ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ. 1 ಲಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ, ದೊಡ್ಡದೊಂದು ಲಿಂಬೆಹಣ್ಣು ತಗೊಂಡಿದ್ದೇನೆ. ಇದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಲಿಂಬೆಹಣ್ಣು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ ಲಿಂಬೆಹಣ್ಣು ಹುಳಿ ಫ್ಲೇವರ್. ವಿನಿಗರ್ ಕೂಡ ಹಾಕ್ಕೊಳ್ಬೋದು ನಿಮಗೆ ಲಿಂಬೆಹಣ್ಣಿನ ಬದಲು, ಆದರೆ ಲಿಂಬೆಹಣ್ಣು ಒಳ್ಳೆಯದಾಗ್ತದೆ. ನಾನು ಲಿಂಬೆಹಣ್ಣೇ ಹಾಕೋದು. ನೋಡಿ, ಈಗ ಎಣ್ಣೆ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಚೆನ್ನಾಗಿ ಫ್ರೈ ಆದ ಮೇಲೆ ಇದು ಚಿಕನನ್ನು ಹಾಕ್ಕೊಳ್ಬೇಕು. ನೋಡಿ, ಚಿಕನ್ ಮ್ಯಾರಿನೇಟ್ ಮಾಡಿದ ಚಿಕನ್ ನೋಡಿ.
ಎಣ್ಣೆ ಚೆನ್ನಾಗಿ ಫ್ರೈ ಆದ ಮೇಲೆ ಚಿಕನನ್ನು ಹಾಕ್ತಾ ಇದ್ದೇನೆ. ಚಿಕನ್ ಹಾಕಿದ ಮೇಲೆ ಕೂಡ ಹಾಗೆಯೇ ನೀವು ಹಾಕಿದ ತಕ್ಷಣ ಇದು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಮೇಲೆ ಉಂಟಲ್ಲ, ಅದನ್ನು ತಿರುಗಿಸಿ ಹಾಕಬೇಕು. ನೀವು ಆಗಲೇ ಹಾಕಿದರೆ ಉಂಟಲ್ಲ, ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಒಮ್ಮೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ಮೇಲೆ ಮಗುಚಿ ಹಾಕಬೇಕು. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಎಲ್ಲ ತುಂಬ ಸೂಪರಾಗಿ ಬಂದಿದೆ. ಸೂಪರ್ ಆಗ್ತದೆ ಫ್ರೆಂಡ್ಸ್, ಈ ಥರ ಒಮ್ಮೆ ಮಾಡಿ ನೋಡಿ. ಹರಿಯಾಲಿ ಚಿಕನ್ ತುಂಬ ಸೂಪರ್ ಆಗ್ತದೆ. ಈ ಪುದೀನ ಫ್ಲೇವರ್ ಮತ್ತು ಈ ಕೊತ್ತಂಬರಿ ಸೊಪ್ಪು ಎಲ್ಲ ಉಂಟಲ್ಲ, ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿ ಬರ್ತದೆ. ತುಂಬ ಸಖತ್ತಾಗಿರ್ತದೆ ನೋಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ನೀವು ಚಿಕನ್ ಮಾಡಿಕೊಟ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಫ್ರೈ ಆಗಿದೆ. ತುಂಬ ಫಾಸ್ಟಲ್ಲಿ ಇಟ್ಟು ಕೂಡ ಫ್ರೈ ಮಾಡಬೇಡಿ. ಮೊದಲಿಗೆ ಗ್ಯಾಸ್ ಫಾಸ್ಟ್ ಎಣ್ಣೆ ಕಾಯುವಾಗ ಇಡಬೇಕು, ಮತ್ತು ಸ್ವಲ್ಪ ಇದು ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯದಾಗ್ತದೆ. ನೋಡಿ ಈಗ ಹರಿಯಾಲಿ ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್. ಮನೆಯಲ್ಲಿ ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂಥೇಳಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.